ಕಾನೂನು ಲೆಕ್ಕದಲ್ಲಿ ಉತ್ತರ ಕೊಟ್ಟಿದ್ರೆ ನಾವು ಮುಂದೆ ಪ್ರಶ್ನೆಗಳು ಕೇಳ್ಬೋದು. ಒಂದು ಸಂತೋಷ ಏನಂದರೆ ಅಟ್ಲೀಸ್ಟು ಉತ್ತರನ ಕೊಡ್ತಾ ಇದ್ದಾರಲ್ಲ ಈಗ, ಅದು ಉತ್ತರ ಸಮಂಜಸವಾಗಿದೆಯಾ, ಕಾನೂನು ಪ್ರಕಾರ ಇದೆಯಾ ಎಲ್ಲ ಅಂದ್ಬಿಟ್ಟು ಈಗ ಪ್ರಶ್ನೆ ಬರೋದು. ಈಗ ಅವರೇನು ಹೇಳ್ತಾರೆ, ಬಾಡಿ ಆಫ್ ಇಂಡಿವಿಜುವಲ್ಸ್ ನಾವು ಅಂತ. ಬಾಡಿ ಆಫ್ ಇಂಡಿವಿಜುವಲ್ಸ್ ಈಸ್ ರೆಕಗ್ನೈಸ್ಡ್. ಕೆಲವು ಬಾಡಿ ಆಫ್ ಇಂಡಿವಿಜುವಲ್ಸು ಟ್ಯಾಕ್ಸ್ ಎಕ್ಸೆಂಪ್ಷನ್ನು ಮಾಡ್ತಾರೆ, ಆದರೆ ಸಂಪೂರ್ಣವಾಗಿ ಟ್ಯಾಕ್ಸೇ ಅಸೆಸ್ ಮಾಡೋಕ್ಕಾಗಲ್ಲ, ಇನ್ಕಮ್ಮೇ ಅಸೆಸ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಏನು ಕೊಟ್ಟಿದ್ದಾರೆ ಅದು ತಪ್ಪಿದೆ. ಇವ್ರದ್ದು ಆದಾಯ ಎಲ್ಲಿಂದ ಬರ್ತಾಯಿದೆ, ಹೇಗೆ ಬರ್ತಾಯಿದೆ, ಯಾರು ಕೊಡ್ತಾ ಇದ್ದಾರೆ, ಅವೆಲ್ಲನೂ ಕೂಡ ಕಾನೂನು ಪ್ರಕಾರ ಕೊಡಲೇಬೇಕು. ಅದೇನು ಸುಮ್ಮನೆ ತಪ್ಪು ಮಾಹಿತಿಯನ್ನು ಜನರಲ್ಲಿ ಕೊಟ್ಟ ತಕ್ಷಣ ಅವರ ಸ್ವಯಂ ಸೇವಕಗಳಿಗೆ ಕರೆಸಿ ಅವರಿಂದನೇ ಪ್ರಶ್ನೆ ಕೇಳಿ ಇವರೇನೋ ಒಂದು ಉತ್ತರ ಕೊಡೋದು, ಅವ್ರು ಚಪ್ಪಾಳೆ ಹೊಡೆಯೋದು. ಹಾಗಾಗಲ್ಲ ಸ್ವಾಮಿ. ಈಗ ಎಕ್ಸಾಂಪಲ್ಲು ಬ್ಯಾಂಗ್ಳೂರು ಕ್ಲಬ್ಬು ಗೊತ್ತಾ, ಬಾಡಿ ಆಫ್ ಇಂಡಿವಿಜುವಲ್ಸು, ಅವರು ಕೂಡ ಒಂದು ಕೇಸ್ ನಡೆಸಿದ್ರು ಹೀಗೆ. ಈಗ ನಾವು ಕೇಳ್ತಾ ಇರೋದು ನಿಮ್ಮ ಆದಾಯದ ಮೂಲ ಏನಿದೆ ಅಂತ. ನಮ್ಮ ದೇಶದಲ್ಲಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಪಬ್ಲಿಕ್ ಟೆಂಪಲ್ಸ್ ಇರ್ಬೋದು, ಪ್ರೈವೇಟ್ ಹೆಲ್ಡ್ ಟೆಂಪಲ್ಸ್ ಇರ್ಬೋದು, ಒಂದೊಂದು ದೇಣಿಗೆನೂ ಕೂಡ ಅಕೌಂಟೇಬಲ್ ಇರಬೇಕು. ವಾಟ್ ಈಸ್ ದ ಥಿಂಗ್? ನೀವು ಇವರು ಸುಮ್ಮನೆ ಹೇಳೋದು ಕೇಸ್ ಯಾವುದೋ ಒಂದು ಹೈಕೋರ್ಟಿಗೆ ಹೋಗಿದ್ರು, ಅದು ಪಟ್ನಾ ಹೈಕೋರ್ಟ್ನಲ್ಲಿರೋ ಕೇಸ್ ಬೇರೆ, ನಾವು ಕೇಳ್ತಾ ಇರೋದು ಬೇರೆ. ಅದಕ್ಕೆಲ್ಲನೂ ಕೂಡ ನಾಳೆ ನಾಡೋದ್ರಲ್ಲೆಲ್ಲ ತರಿಸಿ ನಿಮ್ಮ ಮುಂದೆ ಇಡ್ತೀವಿ. ಎಲ್ಲದಕ್ಕೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಭಾಳ ಸ್ಪೆಸಿಫಿಕ್ ಕ್ವೆಶ್ಚನ್ಸ್ ಏನಿದೆ ನಮ್ಮದು, ಅದಕ್ಕೆ ಉತ್ತರ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿ ವಿಲ್ ಟೇಕ್ ಇಟ್ ಅಪ್. ಗುರುದಕ್ಷಿಣೆಗೆ ಆದಾಯ ತೆರಿಗೆ